ನನ್ನ ಹತ್ರ ಸಾರಿ ನನಗೆ ತುಂಬ ನಾಲೆಡ್ಜ್ ಇದೆ. ಸೊ ತುಂಬ ವಿಷಯಗಳು ಗೊತ್ತು. ನನ್ನಿಂದ ಒಂದಷ್ಟು ಜನ ಉದ್ಧಾರ ಆಗ್ತಾರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅನ್ನೋಂಥ ಯಾವ ವಿಷಯನೂ ಆ್ಯಕ್ಚುಲಿ ಇಲ್ಲ. ನನಗೆ ಅಷ್ಟೊಂದೆಲ್ಲ ಸ್ಕಿಲ್ಸ್ ಫಸ್ಟ್ ಆಫ್ ಆಲ್ ಇಲ್ಲ. ವಿಷಯ ಏನು ಅಂದರೆ ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡೋದು ಕಲ್ತಿದ್ದೀನಿ. ಆ್ಯಂಡ್ ಡೈಲಿ ವ್ಲಾಗ್ಸ್ ವಿಡಿಯೋಸ್ ಮಾಡ್ತೀನಿ. ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಮಾಡ್ತೀನಿ. ಸೊ ಈ ಥರ ಮಿಕ್ಸ್ಚರ್ ಆಫ್ ವಿಡಿಯೋಸ್, ವ್ಲಾಗಿಂಗ್, ಡೈಲಿ ರೂಟೀನ್ ಆಗಿರ್ಬೋದು. ಸೊ ಈ ಥರದ್ದು ಕೆಲವೊಂದು ವಿಡಿಯೋಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನನ್ನ ಸುತ್ತಮುತ್ತ ಇರುವಂಥ ಕೆಲವೊಬ್ಬರು ನನ್ನನ್ನು ಸ್ವಲ್ಪ ಹತ್ತಿರದಿಂದ ನೋಡಿರೋರು ಏನು ಹೇಳ್ತಾರೆ ಅಂದರೆ ದಟ್ ನಾನು ನನ್ನ ವಯಸ್ಸಿಗಿಂತ ನನಗೆ ಏನು ಹೇಳ್ತಿರೋದು, ನನ್ನ ಸ್ವಲ್ಪ ಹತ್ತಿರದಿಂದ ನೋಡಿರೋ ಕೆಲವರು ಪರ್ಸನ್ಸ್ ಏನು ಹೇಳ್ತಾರೆ ಅಂತ ಅಂದರೆ ನನಗೆ ವಯಸ್ಸಿಗಿಂತ ಜಾಸ್ತಿ ಮೆಚುರಿಟಿ ಇದೆ ಅಂತ ಹೇಳ್ತಾರೆ. ಅಂದರೆ ವಯಸ್ಸಿಗೆ ಮೀರಿದ ಬುದ್ಧಿ ಅಂತಾರಲ್ಲ ಅದು, ಬಟ್ ಒಳ್ಳೆ ಬುದ್ಧಿ. ಸೊ ನನಗನ್ನಿಸ್ತು ನನ್ನ ಕಮ್ಯುನಿಕೇಷನ್ ಚೆನ್ನಾಗಿದೆ. ಯಾವ ವ್ಯಕ್ತಿ ಜೊತೆ ಆಗಲಿ ಮಾತಾಡಬೇಕಂದ್ರೆ ತುಂಬ ಈಸಿಯಾಗಿ ಫಿಯರ್ ಇಲ್ಲದೆ ಮಾತಾಡ್ತೀನಿ, ಭಯಪಡಲ್ಲ, ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಮೋಸ್ಟ್ಲಿ ಇದೆಲ್ಲ ನನಗೆ ಅಡ್ವಾಂಟೇಜಸ್ ಅಂತ ಅನ್ನಿಸ್ತು. ಸೊ ಈ ಥರ ಏನಾದರೂ ವಿಷಯಗಳು ಬಂದರೆ, ಒಪಿನಿಯನ್ಸ್ ಆಗಿರಲಿ, ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡೋದಾಗಿರಲಿ, ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಪ್ರತಿದಿನ ನಾನೇನು ಮಾಡ್ತೀನಿ, ನನ್ನ ರೊಟೀನ್ ಹೇಗಿರ ನನ್ನ ರೊಟೀನ್ ಹೇಗಿರುತ್ತೆ, ವರ್ಕ್, ಮನೆ ಕೆಲಸ ಆಗಿರ್ಬೋದು, ಅಥವಾ ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಗೆಟ್ ರೆಡಿ ವಿತ್ ಮೀ ಆಗಿರ್ಬೋದು. ಸೊ ಈ ಥರ ಚಿಕ್ಕ ಪುಟ್ಟದ್ದು ಏನೇನೆಲ್ಲ ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಎಲ್ಲನೂ ಮಾಡ್ತಾ ಹೋಗ್ತೀನಿ. ಸೊ ಆದಷ್ಟು ದಯವಿಟ್ಟು ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ಈ ವರ್ಷ ಆದ್ರೂ ನಾನು ಅಂದ್ಕೊಂಡಿರುವಂಥ ಒಂದಷ್ಟು ವಿಷಯಗಳನ್ನ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಕೂಡ ಯಾರಾದರೂ ಏನಾದರೂ ಈ ವರ್ಷ ಸಾಧಿಸಬೇಕು ಅಥವಾ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ಬಿಕಾಸ್ ನಿಮಗೆಲ್ಲ ಅನಿಸೋದುಂಟು, ಇಷ್ಟು ವರ್ಷನೇ ಆಗಿಲ್ಲ, ಇವಾಗ ಆಗಿಬಿಡುತ್ತಾ, ಅಥವಾ ಏನಾಗ್ಬಿಡುತ್ತೆ ಮಹಾ ಅಂದರೆ ಅದರಿಂದ ಅಂತ. ನಾವೆಲ್ಲರೂ ಜಸ್ಟ್ ನೋಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡೋರನ್ನ, ಸ್ಟಾರ್ಟ್ ಮಾಡಿ ಅವರು ಆಲ್ಮೋಸ್ಟ್ ಬೆಳೆದು ಒಂದು ಹಂತದ ಸಕ್ಸಸ್ನ ಆಲ್ರೆಡಿ ನೋಡಿದ್ದಾರೆ. ಬಟ್ ನಾವಿನ್ನೂ ಮಹಾ ಅಂದರೆ ಏನಾಗುತ್ತೆ, ಅವ್ರು ಏನು ಹೇಳ್ತಾರೆ, ಇಷ್ಟು ವರ್ಷನೇ ಆಗಿಲ್ಲ, ಈ ವರ್ಷಕ್ಕೆ ಏನು ಎಲ್ಲನೂ ಬದಲಾಗ್ಬಿಡುತ್ತಾ ಅನ್ನೋ ಭ್ರಮೇಲಿ ಬದುಕ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಸಕ್ಸಸ್ ಕೈ ಹಿಡಿಯುತ್ತೆ, ಕೆಲವೊಬ್ಬರಿಗೆ ಹಾರ್ಡ್ ವರ್ಕ್ ಕೈ ಹಿಡಿಯುತ್ತೆ, ಮತ್ತು ಕೆಲವೊಬ್ಬರಿಗೆ ಲಕ್ ಕೈ ಹಿಡಿಯುತ್ತೆ. ಸೊ ಇಷ್ಟು ವರ್ಷದ ಸ್ಟ್ರಗಲ್ಸ್ ಜರ್ನಿ ಎಲ್ಲ ನೋಡ್ಕೊಂಡು ಬಂದರೆ ನನಗೆ ಸ್ಪೆಷಲಿ ಲಕ್ ಅಂತ ಯಾವ ವಿಷಯದಲ್ಲೂ ಕೈ ಹಿಡ್ದಿಲ್ಲ. ಇನ್ನು ಹಾರ್ಡ್ ವರ್ಕ್ ಅಂದರೆ ನಾನಷ್ಟು ಹಾರ್ಡ್ ವರ್ಕ್ ನಾನಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ. ಸೊ ಈ ವರ್ಷ ಅಂದ್ಕೊಂಡಿದ್ದೀನಿ, ಲಕ್ನ ಇಷ್ಟು ವರ್ಷ ನಾನು ನಂಬ್ಕೊಂಡಿಲ್ಲ, ಆ್ಯಂಡ್ ನನಗದು ವರ್ಕ್ ಆಗಿನೂ ಇಲ್ಲ. ಸೊ ಹಾರ್ಡ್ ವರ್ಕ್ ಮಾಡೋಣ ಅಟ್ಲೀಸ್ಟ್ ಈ ವರ್ಷ ಅಂತ ಅಂದ್ಕೊಂಡಿದ್ದೀನಿ. ಸೊ 2026 ಈ ವರ್ಷ ಕನ್ಸಿಸ್ಟೆಂಟಾಗಿ ವಿಡಿಯೋಸ್ ಮಾಡೋದಾಗಿರ್ಬೋದು, ನನ್ನ ಪ್ರೊಫೆಷ್ನಲ್ ಗ್ರೋತ್ ಆಗಿರ್ಬೋದು. ಸೊ ಇದೆಲ್ಲದರ ಜರ್ನಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನನ್ನೊಟ್ಟಿಗೆ ಟ್ರಾವೆಲ್ ಮಾಡಿ. ನಿಮ್ಮಲ್ಲಿ ಯಾರಾದರೂ ಏನಾದರೂ ಚಿಕ್ಕದಾಗಿ ಅಂದ್ಕೊಂಡಿದ್ರು, ಯೂಟ್ಯೂಬ್ ಚಾನಲ್ನೇ ಮಾಡಬೇಕು ಅಂತಲ್ಲ, ನೀವೇನಾದರೂ ಒಂದು ಕೋರ್ಸ್ ಕಲಿಬೇಕು, ಎನಿಥಿಂಗ್, ನಿಮಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ದು ಕಲಿಬೇಕು ಅಂದರೆ ದಯವಿಟ್ಟು ಅದನ್ನು ಮಾಡಿ. ಸೊ ನಾವು ಒಂದು ವೇಳೆ ಸಕ್ಸಸ್ನ ಕಂಡಿಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಟ್ರೈ ಅಂತ ಮಾಡಿ. ಆಗ ಫೇಲ್ ಆದರೆ ಪ್ರಾಬ್ಲಮ್ ಇಲ್ಲ, ಬಟ್ ನಮ್ಮ ಮನಸ್ಸು ನಮ್ಗೆ ಯಾವತ್ತೂ ಹೇಳಬಾರ್ದು, ನೀನು ಇವತ್ತು ಅದನ್ನು ಮಾಡಿದರೆ ಮೋಸ್ಟ್ಲಿ ನೀನು ಸಕ್ಸಸ್ ಆಗ್ತಾಯಿದೆ, ಅಥವಾ ನೀನು ಅದಕ್ಕೆ ಅಟ್ಲೀಸ್ಟ್ ಒಂದು ಟ್ರೈ ಮಾಡಬೇಕಿತ್ತು ಅಂತ ನಮ್ಮ ಮನಸ್ಸು ನಮಗೆ ಹೇಳಬಾರ್ದು. ಬಿಕಾಸ್ ನಮ್ಮ ಸುತ್ತಮುತ್ತ 10-15 ಜನ, 1,000 ಜನ ಇರಲಿ, ಎಲ್ಲರೂ ನಮಗೆ ಹೇಳಿ ನೀನು ಇದನ್ನು ಮಾಡು, ಅಥವಾ ನೀನು ಇದನ್ನು ಬದಲಾಯಿಸ್ಕೋ, ನೀನು ಈ ಥರ ಬಟ್ಟೆ ಹಾಕು, ಈ ಥರ ತಿಂಡಿ ತಿನ್ನು, ಈ ಥರ ಓಡಾಡು, ನಮಗದು ಯಾವುದೂ ಮ್ಯಾಟ್ರ್ ಆಗಲ್ಲ. ನಾವೇನು ಯೋಚನೆ ಮಾಡ್ತೀವಿ ಅಂದರೆ, ನನಗೆ ಗೊತ್ತು ನನಗೆ ಹೆಂಗಿರಬೇಕು ಅಂತ, ನನಗೆ ಗೊತ್ತು ನನಗೇನು ಇಷ್ಟ ಅಂತ, ನನಗೆ ಗೊತ್ತು ನಾನೇನು ತಿನ್ನಬೇಕು, ಯಾವ ರೀತಿ ಮಾತಾಡಬೇಕು, ಎಲ್ಲನೂ ನನಗೆ ಗೊತ್ತು ಅಂತ ಹೇಳ್ತೀವಿ ಅಲ್ವಾ. ಸೊ ಯಾವಾಗ ನಿಮ್ಮಲ್ಲಿರೋ ನೀನು ಅನ್ನೋದು ನಿಮಗೆ ಹೇಳುತ್ತೋ, ನೀನು ಟೈಮ್ ವೇಸ್ಟ್ ಮಾಡಿದೆ ಅಂತ ನಿಮ್ಮ ಮನಸ್ಸಿಗೆ ನಿಮ್ಗೆ ಅನಿಸುತ್ತೋ,
ಅವತ್ತು ನಿಜವಾಗ್ಲೂ ನಾವು ಸೋತು ಹೋದಾಗೆ ಲೆಕ್ಕ. ಸೊ ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿ. ನಿಮಗೇನಾದರೂ ಕಂಟೆಂಟ್ ಐಡಿಯಾಸ್ ಇದ್ದರೆ ಹೇಳಿ, ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.